ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶುಕ್ರವಾರದ ಬ್ಲಾಗ್ ಶೇರ್ ಮಾಡ್ತಿದ್ದೀನಿ. ಶುಕ್ರವಾರ ನೈಟು ನಾನು ಇಲ್ಲಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ. ಸ್ವಲ್ಪ ತೆಂಗಿನಕಾಯಿ, ಖಾರದ ಪುಡಿ ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಮಸಾಲೆ ಎಲ್ಲ ರುಬ್ಕೊಬರೋಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಎಣ್ಣೆ ಮತ್ತು ಒಗ್ಗರಣೆ ಹಾಕೋಣ. ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಅದಾದ್ಮೇಲೆ ಮಸಾಲೆ ರುಬ್ಕೊಬರೋಣ ಅಂತ ಹೋಗಿದ್ದೀನಿ. ಫಸ್ಟಿಗೆ ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸತ ಆ್ಯಡ್ ಮಾಡ್ಕೊತೀನಿ. ಅಲ್ಲಿ ಅಡುಗೆ ಮನೆ ಸ್ವಲ್ಪ ಕತ್ಲೆ ಥರ ಇದ್ರಲ್ಲಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಹೋಗ್ಬಿಟ್ಟು ರುಬ್ಬಿರೋಂಥ ಮಸಾಲೆ ಸತ ತೊಗೊಂಬಂದೆ. ಮಸಾಲೆ ಎಲ್ಲ ರುಬ್ಬಿ ಸಾಂಬಾರಿಗೆ ಸತ ಹಾಕ್ತಾ ಆಮೇಲೆ ಪಾತ್ರೆ ಎಲ್ಲ ತೊಳೆದಿತ್ತು, ಎಲ್ಲ ಟಬ್ಬಿ ತುಂಬಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಚಪಾತಿ ಹೊಸ್ಕೊಳ್ಳೋಣ ಅಂತ ಚಪಾತಿ ಸತ ರೆಡಿ ಮಾಡ್ಕೊಳ್ತಿದ್ದೀನಿ. ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಮೊಳಕೆ ಕಾಳು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಎಲ್ಲ ದೊಡ್ಡದಿದೆ, ಆದರೆ ಇಲ್ಲಿ ಜಾಸ್ತಿ ಜನ ಅಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಸ್ವಲ್ಪ ಸಾಮಾನು ಮಾತ್ರ ಮಾಡ್ಕೊಂಡಿದ್ದೀನಿ. ನಮಗೊಂದು 2 ಟೈಮಿಗೆ ಆಗೋವಷ್ಟು. ಅದಾದಮೇಲೆ ರೈಸ್ ಸತ ಇತ್ತು. ಸ್ವಲ್ಪ ಚಪಾತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ರೈಸ್ ಇದೆ, ಹಂಗಾಗಿ ಇಷ್ಟೇ ಸಾಕಾಗುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ಫ್ರೆಂಡ್ಸ್. ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ನಮ್ಮ ಅಜ್ಜ ಸ್ವಲ್ಪ ನಿದ್ದೆ ಮಾಡ್ತಾ ಇದೆ ಇನ್ನು. ಸ್ವಲ್ಪ ಹಂಗೇನೆ ಅವ್ರು ಒಂದು ಸ್ವಲ್ಪ ಎಚ್ಚರಿಕೆಯಾಗಿರ್ತಾರೆ, ಸ್ವಲ್ಪ ನಿದ್ದೆ ಮಾಡ್ತಾ ಇರ್ತಾರೆ. ಅದಾದಮೇಲೆ ನನ್ನ ತಮ್ಮ ಈರುಳ್ಳಿ ತೊಗೊಂಬಂದಿದ್ದೆ ಫ್ರೆಂಡ್ಸ್. 100 ರೂಪಾಯಿಗೆ 5 kg ಅಂತ ಅರ್ಧ kg ಬೆಳ್ಳುಳ್ಳಿ ತೊಗೊಂಡು ಒಂದು 5 kg ಈರುಳ್ಳಿ ತೊಗೊಂಬಂದಿದ್ದೆ. ಮತ್ತು ತೋಟಕ್ಕೂ ಸ್ವಲ್ಪ ಕೊಟ್ಟು ಕಳಿಸಿದ್ದೀನಿ. ತೋಟಕ್ಕೆ ಸಪ್ರೇಟ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಈಗ ಮನೆಗೆ ಅಂತ ಇಷ್ಟು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮತ್ತು ಇದು ನೈಟನ್ನು ಬೇರೆ ಮಿಕ್ಕಿತ್ತು ಫ್ರೆಂಡ್ಸ್, ಹಂಗಾಗಿ ಚಿತ್ರಾನ್ನ ಮಾಡ್ಕೊಬೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಮನೇಲಿ ಯಾರೂ ಇರಲಿಲ್ಲ ಪಾಪನ ಹಿಡ್ಕೊಳಕ್ಕೆ. ಬಟ್ ಇಷ್ಟು ಮಾಡೋದೇ ತುಂಬ ಕಷ್ಟ ಆಗೋಗ್ಬಿಡ್ತು. ಕೋಲ್ಡ್ ಆಗಿರೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದವನು. ಚಿತ್ರಾನ್ನ ಗೊಜ್ಜು ಸತ ರೆಡಿ ಮಾಡ್ಕೊಂಡು ಈ ರೈಸ್ ಸತ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತೀನಿ ಫ್ರೆಂಡ್ಸ್. ಪಾತ್ರೆ ಸತ ತೊಳೆದಿಟ್ಟಿದ್ದೀನಿ. ಮತ್ತಾದ್ಮೇಲೆ ಪಾತ್ರೆ ತೊಳೆದಾದ್ಮೇಲೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದಲ್ಲ, ಮತ್ತು ಮೊಳಕೆಕಾಳು ಸಾಂಬಾರು ಇತ್ತು, ಹಂಗಾಗಿ ಅದರ ಜೊತೆ ತಿಂದ್ರಾಯ್ತು ಅಂತ. ಮೊಳಕೆಕಾಳು ಸಾಂಬಾರು ಜೊತೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಹೊಸ್ತಿರ್ಕೊಂಡೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನೀರು ಬೇರೆ ಬಿಟ್ಟರು. ಅದಾದಮೇಲೆ ಬಟ್ಟೆ ತೊಳೆಯೋಣ ಅಂತ ಬಟ್ಟೆ ಎಲ್ಲ ನೆನೆಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರ ಹಸಿ ಬಟ್ಟೆ ಬಂದಿದೆ, ಪಾತ್ರೆ ಸತ ತೊಳೆಯೋದಿದೆ. ಆಮೇಲೆ ಬಟ್ಟೆ ಎಲ್ಲ ಇಷ್ಟು ಹ್ಯಾಂಡ್ ವಾಶ್ ಮಾಡಾಕ್ತೀನಿ. ಇಲ್ಲೇನು ವಾಷಿಂಗ್ ಮಿಷಿನ್ ಇದೆ ನಮ್ಮ ಅಮ್ಮ ಮನೆಯಲ್ಲಿ, ಇಲ್ಲೇ ಹ್ಯಾಂಡ್ ವಾಶ್ ಮಾಡಿ ಅದ್ರ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಒಂಥರ ಬಟ್ಟೆ ಎಲ್ಲ ಸಾಫ್ಟಾಗಿ ಆಗುತ್ತೆ ತೊಳೆದಾದ್ಮೇಲೆ. ಪಾತ್ರೆ ಸತ ತೊಳ್ಕೊಂಬಂದು ಇಟ್ಟಿದ್ದೀನಿ. ಈ ಕಡೆ ದಬಾಕೊಳ್ತಾ ಇದ್ದೀನಿ, ನೀಟಾಗೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈ ಕೆಳಗಡೆ ಇದ್ದರೆ ನಾನು ಮತ್ತೆ ಪಾತ್ರೆ ತೊಳೆದಿದ್ದು ವೇಸ್ಟ್ ಫ್ರೆಂಡ್ಸ್. ಯಾಕೆಂದರೆ ಅವನು ಖುಷಿ ಇದಾನಲ್ಲ, ಅವನು ಫುಲ್ ತೆಗ್ದು ಕೆಳಗಡೆ ಬಿಸಾಕ್ತಾನೆ. ಇವಾಗಂತೂ ಓಡಾಡ್ತಿರೋ ಕಾರಣದಿಂದ ಇಟ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಅವನು ಸುಮ್ಮನೆ ಓಡ್ತಿರ್ತಾನೆ. ಇಷ್ಟು ದಿನ ಒಂದು ಹಿಂಸೆ ಕೊಡ್ತಾಯಿದ್ದೆ, ಇವಾಗ ಒಂಥರ ಹಿಂಸೆ ಕೊಡ್ತಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂದಮೇಲೆ ಹಂಗೇನೆ. ಅಮ್ಮ ಸುಮ್ಮನೆ ಇರೋತ್ಲಾಗ ನೀನೇನೋ ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಮಗನ ಹಿಡ್ಕೊಂಡು ಕೂತ್ಕ ಅಂತಾರೆ. ಮನೆ ಮುಂದೆ ಚರಂಡಿ ಇರೋಕ್ಕೆ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ ಅನಿಸುತ್ತೆ. ಸ್ವಲ್ಪ ದೊಡ್ಡವರಾಗೋ ತನಕ ಹಂಗೆ ಫ್ರೆಂಡ್ಸ್ ಅವರು. ಪಾತ್ರೆ ಎಲ್ಲ ದಬಾಕಿ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸತಿ ಜೋಡಿಸ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಬೆಳಕು ಎಲ್ಲ ಬರೋಕ್ಕೆ ಆ ಕಡೆ ಗೋಡೆ ಎಲ್ಲ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಅಲ್ಲಿಂದ ಧೂಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅಲ್ಲಿ ಮರಗಳಿದ್ದಾವೆ ಮನೆ ಹಿಂದೆ, ಅದರಿಂದ ನುಗ್ಗೆ ಸೊಪ್ಪಿನ ಎಲೆಗಳು ಇವೆ ಮತ್ತು ಬೇವಿನ ಸೊಪ್ಪಿನ ಎಲೆ ಎಲ್ಲ ಉದ್ರುಕೊಂಡು ಒಳಗಡೆ ಬರ್ತವೆ. ಮತ್ತು ಟೊಮೊಟೊ ಸಾಂಬಾರು ಮತ್ತು ಬೆಳಗ್ಗೆಗೂ ಅಷ್ಟೇ. ನೆಕ್ಸ್ಟ್ ಡೇ ಇದು ಶನಿವಾರ ಬೆಳಗ್ಗೆ ಟೊಮೊಟೊ ಸಾಂಬಾರು ಇತ್ತು, ಮತ್ತು ಮೊಳಕೆಕಾಳು ಸಾಂಬಾರು ಸ್ವಲ್ಪ ಇತ್ತು ಫ್ರೆಂಡ್ಸ್. ಅದನ್ನು ಬಿಸಿ ಮಾಡಿದಷ್ಟು ಟೇಸ್ಟ್ ಜಾಸ್ತಿ, ಹಂಗಾಗಿ ಯಾಕೋ ಚೆಲ್ಲಕ್ಕೆ ಮನಸ್ಸು ಬರಲಿಲ್ಲ, ಅದನ್ನೇ ಇಟ್ಕೊಂಡಿದ್ದೀನಿ. ಊಟ ಇದರಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಇದನ್ನು ನೀಟಾಗಿ ಬಿಸಿ ಮಾಡಿ ಇಟ್ಕೊತಿದ್ದೀನಿ ಫ್ರೆಂಡ್ಸ್ ನಾನು. ಅದಾದಮೇಲೆ ಸ್ವಲ್ಪ ರೈಸ್ ಸತ ಇಟ್ಕೊತೀನಿ. ಮತ್ತೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಪೂಜೆಗೆ ಒಂದು ತಂಗಿ ಇವತ್ತು ಪೂಜೆ ಮಾಡ್ತಾಳೆ, ಹಂಗಾಗಿ ಅವಳಿಗೆ ಹೂವೆಲ್ಲ ಬಿಡಿಸ್ಕೊಂಬಂದು ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹೂವು ಸಿಕ್ಕಿತ್ತು. ಬೆಂಗಳೂರಾಗಿದೆ ಹೂವು ತೊಗೊಳ್ತೀವಿ ಅಂದರೆ 30 ರೂಪಾಯಿ 40 ರೂಪಾಯಿ ಇಷ್ಟಕ್ಕೇ. ಆದರೆ ಈ ಥರ ಎಲ್ಲ ಸಿಗೋಲ್ಲ, ಶಾವಂತಿಗೆ ಸಿಗುತ್ತೆ. ನಾನಿವಾಗ ನೆಲ ಎಲ್ಲ ಒರೆಸ್ಕೊಡ್ತಾ ಇದ್ದೀನಿ ನೀಟಾಗಿ ಒಂದ್ಸತಿ ನೆಲ ಎಲ್ಲ ಒರೆಸ್ಕೊಟ್ರೆ ಅವಳೆಲ್ಲ ಪೂಜೆ ಮಾಡ್ಕೊಂಡು ಅವಳು ರೆಡಿ ಮಾಡ್ತಾಳೆ. ಒಬ್ಬರು ಪಾಪುನ ಹಿಡ್ಕೊಂಡ್ರೆ ಒಬ್ಬರು ಕೆಲಸ ಮಾಡಬೇಕು, ಆ ಥರ ಇದೆ. ಆದರೆ ಅವಳು ಪಾಪುನ ಹಿಡ್ಕೊಂಡು ಸುಧಾರಿಸ್ತಾಳೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್. ಇದು ಸ್ನಾನ ಮಾಡ್ಕೊಂಡು ಬರೋಷ್ಟು ಮುಂಚೆನೇ ನಂಗೆ ಸ್ವಲ್ಪ ಜೇನುಹುಳ ಕಚ್ಚಿತ್ತು. ಕೈ ನೋಡಿ ಫ್ರೆಂಡ್ಸ್ ಹೆಂಗೆ ಊದ್ಕೊಬಿಟ್ಟಿದೆ. ಮೊದಲೇ ದಪ್ಪ ಇದ್ದೀನಿ, ಅದು ಊದ್ಕೊಂಡಿರೋದು ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಫುಲ್ಲು ರೆಡ್ ಆಗಿಬಿಟ್ಟು ಸಿಕ್ಕಾಬಿಟ್ಟೆ ಫೋಲ್ಡ್ ಮಾಡೋಕ್ಕೆ ಬರ್ತಾಯಿಲ್ಲ ಕೈ, ಅಷ್ಟು ನೋವಂದರೆ ನೋವಾಗಿತ್ತು. ಕೈ ಸ್ಟ್ರೈಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಇಲ್ಲ ಸ್ಟ್ರೈಟಾಗಿ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ, ಹಿಂಗೆ ಎತ್ತಕ್ಕಾಗ್ತಾಯಿರಲಿಲ್ಲ. ಸಿಕ್ಕಾಬಿಟ್ಟೆ ನೋವಂದರೆ ನೋವು ಫ್ರೆಂಡ್ಸ್ ಇದು. ಆಮೇಲೆ ನಮ್ಮ ಅಜ್ಜ ಹೇಳ್ತಂದ್ಬಿಟ್ಟು ತಗೊಳೋದಲ್ಲ ನಾವು ಕಚ್ಚಿದ ತಕ್ಷಣ ಅಂತ. ನನಗೇನು ಗೊತ್ತಾಗಲಿಲ್ಲ, ಅದು ನನಗೇನು ಕಚ್ಚಿತ್ತು ಅಂತ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಯ್ತು ನನಗೆ ಅಜ್ಜೇನು ಕಚ್ಚಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಂಗಿ ಪೂಜೆ ಮಾಡ್ತಾಯಿದ್ದಾಳೆ. ಸಿಂಪಲ್ ಪೂಜೆ ಮಾಡಿದ್ದಾರೆ. ನಮ್ಮ ಅಮ್ಮ ಮಳೆ ಬರ್ತೈತಿ ಹತ್ತಿ ಬಿಡಿಸಿಕ್ರವ ಅಂತ ಹೇಳಿತ್ತು ನಮಗೆ.
ನಾನು ನನ್ನ ತಂಗಿ ಬಿಡಿಸೇ ಇಲ್ಲ. ಹಂಗಾಗಿ ಇವಾಗ ನಮ್ಮಮ್ಮ ಬೈತೈತಿ, ಬಿಡಿಸಿಟ್ಕೋಬೇಕು. ಸುಮ್ಮನೆ ಬಿಟ್ಟಿರೋ ಹತ್ತಿ ಯಾಕೆ ವೇಸ್ಟ್ ಮಾಡಬೇಕಲ್ವ ಫ್ರೆಂಡ್ಸ್. ಇದನ್ನೇ ಆಗಲಿ ಮನೆ ಹತ್ರ 10 ರೂಪಾಯಿ 20 ರೂಪಾಯಿ ಕೊಟ್ಟು ತಗೊಳ್ಬೇಕಾಗುತ್ತೆ ಬತ್ತಿ ಪ್ಯಾಕೆಟು. ಇದನ್ನೆಲ್ಲ ಬಿಡಿಸಿ ನೀಟ್ ಮಾಡಿಕೊಂಡ್ರೆ ಸ್ವಲ್ಪ ಒಂದು ವರ್ಷಕ್ಕಾಗೋವಷ್ಟು ಬತ್ತಿ ಸಿಗುತ್ತೆ ಫ್ರೆಂಡ್ಸ್. ನೀಟಾಗಿ ಹೊಸ್ತಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಹತ್ತಿ ಬಿಡಿಸಿ ಒಂದು ವರ್ಷಕ್ಕಾಗೋವಷ್ಟು ಬತ್ತಿ ನಮ್ಮ ಮನೇಲಿ ಸಿಗುತ್ತೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್